ಎಲ್ರಿಗೂ ನಮಸ್ಕಾರ. ಬ್ರಾಹ್ಮಣ್ NRI ಲೈಫ್ ಸ್ಟೈಲ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ಸ್ಪೆಷಲ್ ರೆಸಿಪಿ ಇನ್ಸ್ಟೆಂಟ್ ಪುಳಿಯೋಗರೆ. ಹೇಗಿದ್ರು ಜನ್ಮಾಷ್ಟಮಿ ಹತ್ರ ಬರ್ತಾ ಇದೆ, ಸೊ ಖಂಡಿತ ಎಲ್ಲ ಬಿಗ್ನರ್ಸ್ ಕೂಡ ಈಸಿಯಾಗಿ ಮಾಡುವಂತಹ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರಸ್ಟ್ ಮೀ. ಸೊ ಲೆಟ್ಸ್ ಬಿಗಿನ್ ದ ರೆಸಿಪಿ. ಸೊ ಸ್ನೇಹಿತರೆ, ಮೊದಲನೇದಾಗಿ ಒಂದು ಅಗಲವಾಗಿರೋ ಪ್ಯಾನ್ ತೊಗೊಂಡಿದ್ದೀನಿ. ಇದಕ್ಕೆ 1 ಸೌಟಷ್ಟು ಎಣ್ಣೆ ಹಾಕೊಳ್ಬೇಕಾಗತ್ತೆ. ಸೊ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಒಗ್ಗರಣೆಗೆ ಹಾಕೊಳ್ಳೋಣ. ಸ್ವಲ್ಪ ಚಟಪಟ ಅನ್ನಲಿ. ಸೊ ಈಗ ಸ್ವಲ್ಪ ಹಿಂಗೆ ಹಾಕೊಳ್ಳೋಣ. ತಕ್ಷಣಕ್ಕೆ ಕಡಲೆ ಬೀಜ ಧಾರಾಳವಾಗಿ ಹಾಕೊಳ್ಳಿ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತಕ್ಷಣಕ್ಕೆ ಒಂದು ಅರ್ಧ ಕಪ್ಪಷ್ಟು ಹುಣಸೆ ರಸ ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಇದು ಸ್ವಲ್ಪ ತಿಕ್ಕಾಗ್ತಾ ಇದೆ. ಸೊ ನೀವು ಹುಣಸೆ ಹಣ್ಣು ಕಾನ್ಸಂಟ್ರೇಟ್ ಉಪಯೋಗಿಸ್ಕೊಂಡಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಇದನ್ನು ಹಾಕೊಬೋದು. ಇಲ್ಲದಿದ್ರೆ ಹುಣಸೆ ಹಣ್ಣು ನೆನೆಸ್ಕೊಂಡು ಅದರ ರಸ ಹೀರಿ ಅದನ್ನು ಸಹ ಉಪಯೋಗಿಸ್ಕೊಬೋದು. ಸ್ನೇಹಿತರೆ, ಈಗ ನಾನು ಕರಿಬೇವಿನ ಸೊಪ್ಪು ಹಾಕೊತಾ ಇದ್ದೀನಿ. ಇವಾಗ ತಿಕ್ಕಾಗ್ತಾ ಬರ್ತಾ ಇದೆ. ಈಗ ನಾವು ಮನೇಲಿ ಮಾಡ್ಕೊಳ್ಳುವಂತಹ ಮೆಣಸಿನ ಪುಡಿ ಅಥವಾ ರಸಂ ಪೌಡರ್ ಅಂತ ಹೇಳ್ತೀವಲ್ಲ, ಇದಿಲ್ಲಿ ಅಟ್ಲೀಸ್ಟ್ ನಾನಿಲ್ಲಿ ಒಂದು 1/4 ಕಪ್ ತೊಗೊಂಡಿದ್ದೀನಿ. ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಒಳ್ಳೆ ಮಿಕ್ಸ್ ಕೊಡಿ. ನಂತರ ಚುಟ್ಕಿ ಅರಿಶಿನ, ಒಂದು ಚುಟ್ಕಿಯಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದು ಆಪ್ಷನಲ್ಲು. ಸೊ ಒಳ್ಳೆ ಮಿಕ್ಸ್ ಕೊಡಿ. ಸೊ ಪೇಸ್ಟ್ ತಿಕ್ ಆಗ್ತಾ ಇದೆ. ಸೊ ಮಿಕ್ಸಿಲಿ ಸ್ವಲ್ಪ ಹುರ್ಗಡ್ಲೆ ಪುಡಿ ಮಾಡಿದ್ದೀನಿ. ಇದು 1-2 ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ. ಇದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಪುಳಿಯೋಗರೆಗೆ. ಸೊ ಒಳ್ಳೆ ಮಿಕ್ಸ್ ಕೊಡಿ. ಸೊ ಮಿಕ್ಸ್ಚರು ತಿಕ್ಕಾಗಿ ಬರ್ತಾ ಇದೆ. ಸೊ ಈಗ ಒಂದು 3 ಸ್ಪೂನ್ ಅಷ್ಟು ಬೆಲ್ಲ ಹಾಕೊಳ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಲಿ ಸ್ವಲ್ಪ. ಬೆಲ್ಲ ಎಲ್ಲ ಕರಗಿದೆ. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊಬ್ಬರಿ ತುರಿ. ಸ್ನೇಹಿತರೆ, ಇದು ಕೊಬ್ಬರಿ ತುರಿ ಅಂದರೆ ಇದು ಒಣ ಕೊಬ್ಬರಿ. ಸೊ ಒಂದು ಫೈನಲ್ ಮಿಕ್ಸ್ ಕೊಡಿ. ಸೊ ಉಪ್ಪು, ಹುಳಿ, ಖಾರ, ಬೆಲ್ಲ ಎಲ್ಲ ಇವಾಗ ರುಚಿ ನೋಡ್ಕೊಳ್ಳಿ. ಯಾವುದೇ ಕಡಿಮೆ ಇದ್ರೂ ನೀವು ಹಾಕೊಬೋದು. ಇವಾಗ ನಮ್ಮ ಗೊಜ್ಜು ತಯಾರಾಗಿದೆ. ಅನ್ನಕ್ಕೆ ಕಲಿಸ್ಕೊಳ್ಳೋಣ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಪುಳಿಯೋಗರೆ ರೆಡಿಯಾಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ, ತುಂಬ ರುಚಿಯಾಗಿದೆ. ಇವಾಗ ತಾನೇ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಕಲಸಿದ್ದೀನಿ, ತುಪ್ಪ ಎಲ್ಲ ಹಾಕಿದ್ದೀನಿ. ಘಮ ಅಂತ ಪರಿಮಳ ಬರ್ತಾ ಇದೆ. ಖಂಡಿತ ಈ ಕೃಷ್ಣ ಜನ್ಮಾಷ್ಟಮಿಗೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಲವ್ ಅಂಡ್ ಸಪೋರ್ಟ್ ಆ್ಯಂಡ್ ಸಿ ಯು ಸೂನ್ ವಿತ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.